ಈಗಲಾದರೂ ಆ ಕೋರ್ಟ್ ಹೋದಂಥವರು ಇಲ್ಲ, ಅಲ್ಲಿರುವಂಥ ಕಮಲಾಸನ್ ಮಹಾನ್ ಮೂರ್ಖ, ಅವಿವೇಕಿ, ಕನ್ನಡದ ಜ್ಞಾನ ಇಲ್ಲದೆ, ಭಾಷಾ ಜ್ಞಾನ ಇಲ್ಲದ, ಇತಿಹಾಸ ಜ್ಞಾನ ಇಲ್ಲದ ಮಹಾನ್ ಸ್ವಾರ್ಥಿ ಮತ್ತು ಭಾರಿ ದುಷ್ಟ ಆ ವ್ಯಕ್ತಿ ಕನ್ನಡದ ಭಾಷೆ ಬಗ್ಗೆ ಮಾತಾಡ್ತಾನೆ ಅಂದರೆ ಅವನ ಅಹಂಕಾರಕ್ಕೆ ಒಂದು ಅಂತ್ಯ ಕಾಣಬೇಕಲ್ಲ. ಕಮಲಾಸನ್ ಈ 5ನೇ ತಾರೀಕು ಸಿನಿಮಾ ಅಷ್ಟೇ ಅಲ್ಲ, ಇನ್ಯಾವತ್ತೂ ಕರ್ನಾಟಕದಲ್ಲಿ ಕಮಲಾಸನ್ ಸಿನಿಮಾ ಆಗಲಿ, ಕಮಲಾಸನ್ ಕರ್ನಾಟಕ ಬರೋಕ್ಕಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಇವತ್ತು ಹೈಕೋರ್ಟ್ ನ್ಯಾಯಾಧೀಶರು ಕನ್ನಡದ ಆ ಕನ್ನಡಿಗರ ನಿಜವಾದ ಹೋರಾಟ ಮತ್ತು ಅವರ ಕಳಕಳಿಯನ್ನು ಅವರಿಗೆ ಚೆನ್ನಾಗಿ ಅರ್ಥ ಆದ ಕಾರಣ ಒಂದು ಒಳ್ಳೆಯ ಪಾಠವನ್ನು ಇವತ್ತು ಮಾಡಿದೆ. ಅವರಿಗೆ ಸರಿಯಾದಂಥ ರೀತಿಯಲ್ಲಿ ನಡ್ಕೋಬೇಕು ಅನ್ನುವ ಪಾಠ ನಮ್ಮ ಕರ್ನಾಟಕದ ಹೈಕೋರ್ಟ್ ನ್ಯಾಯಾಧೀಶರು ಮಾಡಿರುವಂಥದ್ದು ಇಡೀ ಕನ್ನಡಿಗರಿಗೆ, 7.5 ಕೋಟಿ ಕನ್ನಡಿಗರಿಗೆ ಭಾರಿ ಒಂದು ಸತ್ಯದ ದಾರಿಯಲ್ಲಿ ನ್ಯಾಯ ಸಿಕ್ತಂಗೆ ಆಗಿದೆ. ಮತ್ತು ನ್ಯಾಯಾಧೀಶರು ಕನ್ನಡದ ಜನರ ಭಾವನೆಗಳನ್ನು ನಿಜಕ್ಕೂ ಅರ್ಥ ಮಾಡಿಕೊಂಡು ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿರೋದು ಭಾರಿ ನನಗೆ ಇಡೀ ಕನ್ನಡ ಕುಲಕೋಟಿಗೆ ಖುಷಿಯಾಗಿದೆ.